540 ಕೊಡ್ತೀನಿ, 3.5 ಲೋನ್ ಮಾಡಿಸ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹ್ಯುಂಡೈ ಬ್ರ್ಯಾಂಡ್ ಅಲ್ಲಿ ಬೇಕು, ಎಕ್ಸೆಂಟ್ ಅಲ್ಲಿ ಬೇಕು, ಎಲ್ಲೋ ಬೋರ್ಡ್ ಅಂದ್ರೆ ಅದು ಕೂಡ ಇದೆ. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಆಪಲ್ ಶೇಪ್ ಅಲ್ಲಿ ಬೇಕು, ಲೇಟೆಸ್ಟ್ ಮಾಡಲ್ ಬೇಕಂದ್ರೆ ಸ್ವಿಫ್ಟ್ ಡಿಸೈರ್ ಕೂಡ ಇದೆ. ಇದ್ರ ಡೀಟೇಲ್ಸ್ ಇದು 2020 ಮಾಡಲು ಡೀಸೆಲ್ ವರ್ಷನ್ ಸರ್. ಇದು 2023 ಮಾಡಲು CNG ಪೆಟ್ರೋಲ್. ಇದು ಈ ವೆಹಿಕಲ್ ಬಂದು ನಿಮ್ಗೆ 75,000 ಓಡಿದೆ. 7,80,000 ಕೋಟ್ ಮಾಡ್ತಾ ಇದೀನಿ. 7,50,000 ಕೊಡ್ತೀನಿ. ಒಂದು 730 740 ಮಾಡಿ 730 ಕೊಡ್ತೀನಿ ಹೋಗಿ. ಹಾಗಾದ್ರೆ ಮೊದಲನೇ ವೆಹಿಕಲ್ ಮಾರುತಿ ಸುಜುಕಿ ಟೂರ್ ನೋಡ್ತಾ ಇದೀವಿ. ಲಾಂಗ್ ಡಿಕ್ಕಿನ ಸರ್, ಲಾಂಗ್ ಡಿಕ್ಕಿ. ಇದು ಲಾಂಗ್ ಡಿಕ್ಕಿ 2017 ಮಾಡಲಿದ್ದು. ಫಸ್ಟ್ ಓನರ್ ಆಗಿದೆ. 1,06,000 ಓಡಿದೆ. 4,60,000 ಕೋಟ್ ಮಾಡ್ತಾ ಇದ್ದೀನಿ. ಒಂದು 4,40 ಕೊಡ್ತೀನಿ. ಒಂದು ಫೈನಲ್ ರೇಟ್ ಹೇಳಿ. 4 ಲಕ್ಷ ರೌಂಡ್ ಫಿಗರ್ ಆಗುತ್ತಾ? 4,30 ಕೊಡ್ತೀನಿ. 4,30 ಲೋನ್ ಆಗುತ್ತೆ. ಲೋನ್ ಬಂದು 3.5 ಮಾಡ್ಕೊಡ್ತೀನಿ. 3.5 2017 ಓನರು ಸಿಂಗಲ್. ಹೌದು. 4,30,000 ಹೌದು ಸರ್. ಅದಕ್ಕೆ ಲೋನ್ ಕೂಡ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ಟೊಯೋಟಾದಲ್ಲಿ ಯಾರಾದ್ರೂ ಎಲ್ಲೋ ಬೋರ್ಡ್ ಬೇಕು ಅಂತಕ್ಕಂಥವ್ರಿಗೆ ETS ಕೂಡ ಇದೆ. ETS ಅಲ್ಲಿ ಯಾವ್ದು ಸರ್ ಇದು? 2017 ಮಾಡಲಿ ETS ಪ್ಲಾಟಿನಮ್. ಇದು ನಿಮ್ಗೆ 8,30,000 ಕೋಟ್ ಮಾಡ್ತಾ ಇದ್ದೀನಿ. 7,90 ಕೊಡ್ತೀನಿ. 7,90,000ಕ್ಕೆ 2017 ಮಾಡಲು ಸಿಂಗಲ್ ಓನರ್ ಪ್ಲಾಟಿನಮ್. ಹೌದು. ಫೈನಲ್ ರೇಟ್ 7,80 ಕೊಡ್ತೀನಿ. ಒಂದು 7,50 7,70 ಕೊಡ್ತೀನಿ. 7,70 ಲೋನ್ ಕೂಡ ಆಗುತ್ತೆ. ಲೋನು ಆಗುತ್ತೆ. 5 ಲಕ್ಷ. ಹಾಗೆ ನೆಕ್ಸ್ಟ್ ವೆಹಿಕಲ್ ಆಪಲ್ ಶೇಪ್ ಅಲ್ಲಿ ಬೇಕು, ನನಗೊಂದು ಡಿಸೈರ್ ಬೇಕು ಎಲ್ಲೋ ಬೋರ್ಡ್ ಅಲ್ಲಿ ಅಂದ್ರೆ ಅದು ಕೂಡ ಇದೆ. ಯಾವ ಮಾಡಲು? 2024 10,000 ಓಡಿದೆ ಗಾಡಿ. ಇದು ಪೆಟ್ರೋಲ್ ವೆಹಿಕಲ್ VXI. ಇದು ಬಂದು ನಿಮಗೆ 7,80,000 ಕೋಟ್ ಮಾಡ್ತಾ ಇದ್ದೀನಿ. 7.5 ಕೊಡ್ತೀನಿ. ನೋಡಿ 7.5ಗೆ 2024ನೇ ಮಾಡ್ರು. ಅಂದ್ರೆ ಈ ವರ್ಷದ 2024ನೇ ಇಸ್ವಿದೇ ಬೇಕು ನನಗೆ ಎಲ್ಲೋ ಬೋರ್ಡು ಅಂತಕ್ಕಂಥವ್ರು ಡಿಸೈರ್ ಅಲ್ಲಿ ಇದೆ. 7,80,000 ಕೋಟ್ ಮಾಡ್ತಾ ಇದ್ದೀನಿ. 7,50,000 ಕೊಡ್ತೀನಿ. ಫಸ್ಟ್ ಓನರ್ ಗಾಡಿ 10,000 ಓಡಿ. 7,50,000ಕ್ಕೆ 10,000 ಓಡಿರ್ತಕ್ಕಂಥ ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಟೊಯೋಟಾದಲ್ಲಿ ETS ಬೇಕು ಅಂತಕ್ಕಂಥವ್ರಿಗೆ ಇನ್ನೊಂದು ಕಾರ್ ಇದೆ. ಇದ್ರ ಡೀಟೇಲ್ಸ್ ಸರ್? ಇದು 2019 ಮಾಡಲಿದ್ದು ETS ಪ್ಲಾಟಿನಮ್. ಇದು ಬಂದು ನಿಮಗೆ 70,000 ಓಡಿದೆ ಗಾಡಿ. ಈ ವೆಹಿಕಲ್ ಬಂದು ಸಿಂಗಲ್ ಓನರು. 7,70,000 ಕೋಟ್ ಮಾಡ್ತಾ ಇದ್ದೀನಿ. 7,70,000 ಫೈನಲ್ ರೇಟ್ ಸರ್? ಫೈನಲ್ ಅದೇ ಫೈನಲ್ 8 ಲಕ್ಷ. 7,70 ಫೈನಲ್. 7,70 ಆ ಗಾಡಿ ಮಾಡಿದ್ನಲ್ಲ ಅದಕ್ಕೆ ಇದು. ಓಕೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಟೂರ್ ಇದೆ. ಟೂರ್ ಎಸ್ ಇದು ಟೂರ್ ಎಸ್. ಇದು 2018 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಈ ವೆಹಿಕಲ್ ಬಂದು ನಿಮಗೆ 79,000 ಓಡಿದೆ. ಇದು ಬಂದು ನಿಮಗೆ 5,70,000 ಕೋಟ್ ಮಾಡ್ತಾ ಇದ್ದೀನಿ. 5,50,000 ಕೊಡ್ತೀನಿ. 5,50,000ಕ್ಕೆ ಅದರಲ್ಲೂ ಫೈನಲ್ 5.40 ಕೊಡ್ತೀನಿ. 3.5 ಲೋನ್ ಮಾಡಿಸ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹ್ಯುಂಡೈ ಬ್ರ್ಯಾಂಡ್ ಅಲ್ಲಿ ಬೇಕು, ಎಕ್ಸೆಂಟ್ ಅಲ್ಲಿ ಬೇಕು, ಎಲ್ಲೋ ಬೋರ್ಡ್ ಅಂದ್ರೆ ಅದು ಕೂಡ ಇದೆ. ಏನ್ ಡೀಟೇಲ್ ಸರ್? ಸರ್ ಇದು 2018 ಮಾಡಲಿದ್ದು. 4,70,000 ಕೋಟ್ ಮಾಡ್ತಾ ಇದೀವಿ. ಒಂದು 4,50,000 ಕೊಡ್ತೀನಿ. 4.5ಗೆ 2018 ಮಾಡಲು ಎಕ್ಸೆಂಟ್ ಸಿಂಗಲ್ ಓನರ್ ಕಾರು. ಸಿಂಗಲ್ ಓನರ್ ಲೋನ್ ಆಗುತ್ತೆ. ಹೌದು, ಲೋನ್ ಆಗುತ್ತೆ. 4.40 ಕೊಡ್ತೀನಿ. 4.40 ಒಂದು 4,20,000 30 ಕೊಡ್ತೀನಿ ಹೋಗಿ. 4.30. ಹಾಗೆ ನೆಕ್ಸ್ಟ್ ವೆಹಿಕಲ್ ಟೂರ್ ಯಾರಿಗಾದ್ರೂ ಬೇಕಾ? ಟೂರ್ ಎಸ್ ಸರ್? ಇದು ಬಂದು ಟೂರ್ ಎಸ್. ಇದು 21 ಮಾಡಲು CNG ಪೆಟ್ರೋಲ್. ಇದು 2021 ಮಾಡಲು. 6,90,000 ಕೋಟ್ ಮಾಡ್ತಾ ಇದೀವಿ. ಒಂದು 6,60,000 ಕೊಡ್ತೀನಿ. 6.5 ಕೊಡ್ತೀನಿ ಹೋಗಿ. 2021 ಮಾಡಲು ಲೋನ್ ಬಂದು ನಿಮಗೆ 5.5 ಲಕ್ಷ ಲೋನು. 5.5. ಹಾಗೆ ನೆಕ್ಸ್ಟ್ ವೆಹಿಕಲ್ ಎಕ್ಸೆಂಟ್ ಫಸ್ಟ್ ಒಂದು ನೋಡಿದ್ರಿ, ಇನ್ನೂ ಒಂದು ಎಕ್ಸೆಂಟ್ ಇದೆ. ಇದ್ರ ಡೀಟೇಲ್ಸ್? ಇದು 2018 ಮಾಡಲು ಫಸ್ಟ್ ಓನರ್ ಗಾಡಿ. ಗಾಡಿ ನಂಬರ್ ತೋರಿಸಿ. 2018 ಸಿಂಗಲ್ ಓನರ್ ಎಕ್ಸೆಂಟ್. 67,000 ಓಡಿದೆ. ಗಾಡಿ ನಂಬರ್ 5816 ಅಂತ. ಇದು ಈ ವೆಹಿಕಲ್ ಬಂದು ನಿಮಗೆ 4,70,000 ಕೋಟ್ ಮಾಡ್ತಾ ಇದೀವಿ. ಇದು 4.5 ಕೂಡ ಹೋಗಿ. 4,50,000ಕ್ಕೆ ಎಕ್ಸೆಂಟ್ ಕೊಡ್ತಾ ಇದ್ದಾರೆ. ಸಿಂಗಲ್ ಓನರ್ 2018 ಮಾಡಲು. ಅದೇ ರೀತಿ ಹಿಂದೆ ಕೂಡ ಗಾಡಿಗಳಿದಾವೆ. ಹಾಗೆ ಟೊಯೋಟಾ ETS ಇನ್ನೊಂದಿದೆ. ETS ಅಲ್ಲಿ ಯಾವ್ದು ಸರ್ ಇದು? ಸರ್ ಈ ETS ಅಲ್ಲಿ GD. ಇದು ಬಂದು ನಿಮ್ಗೆ 72,000 ಓಡಿದೆ ಗಾಡಿ. ಎಲ್ಲ ಕಂಪ್ನಿ ಮೇಂಟೆನೆನ್ಸ್. 7,10,000 ಕೊಟ್ಟು ಮಾಡ್ತಾ ಇದ್ದೀನಿ. 6.90 ಕೊಡ್ತೀನಿ ಫೈನಲ್. 6,90,000ಕ್ಕೆ GD ಡೀಸೆಲ್ ವೇರಿಯಂಟ್ ಗಾಡಿ. ಡೀಸೆಲ್ ಅಲ್ವಾ? ಹೌದು. ಒಂದು ಫೈನಲ್ ರೇಟ್ 6.80 ಕೊಡ್ತೀನಿ. 6.80 ಕೊಡ್ತೀನಿ. ಓಕೆ. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಆಪಲ್ ಶೇಪ್ ಅಲ್ಲಿ ಬೇಕು, ಲೇಟೆಸ್ಟ್ ಮಾಡಲ್ ಬೇಕಂದ್ರೆ ಸ್ವಿಫ್ಟ್ ಡಿಸೈರ್ ಕೂಡ ಇದೆ. ಇದ್ರ ಡೀಟೇಲ್ಸ್? ಇದು 2020 ಮಾಡಲು ಡೀಸೆಲ್ ವರ್ಷನ್. ಈ ವೆಹಿಕಲ್ ಬಂದು ನಿಮಗೆ 7,20,000 ಕೋಟ್ ಮಾಡ್ತಾ ಇದ್ದೀನಿ. 6,90,000 ಕೊಡ್ತೀನಿ. 6,90,000ಕ್ಕೆ 2020 ಮಾಡಲು. ಡೀಸೆಲ್ ವರ್ಷನ್ ಸಿಂಗಲ್ ಓನರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ಡಿಸೈರ್ ಕೂಡ ನೋಡ್ತಾ ಇದೀವಿ. ಎಲ್ಲೋ ಬೋರ್ಡ್ ಇದ್ರದ್ದು ಡೀಟೇಲ್ಸ್? ಸರ್ ಇದು VDI ವರ್ಷನ್. ಇದು ಡಬಲ್ ಏರ್ ಬ್ಯಾಗ್ ಬರುತ್ತೆ. 4 ಪವರ್ ವಿಂಡೋ ಬರ್ತದೆ. ಈ ವೆಹಿಕಲ್ ಬಂದು ನಿಮಗೆ 7,10,000 ಕೋಟ್ ಮಾಡ್ತಾ ಇದ್ದೀನಿ. 6.80 ಕೊಡ್ತೀನಿ. 6,80,000 ಒಂದು 6.5 ಫೈನಲ್ ಆಗ್ಬೋದಾ? 6,60,000 ಕೊಡ್ತೀನಿ. 6,60,000 ಇದಕ್ಕೂ ಕೂಡ ಲೋನ್ ಆಗುತ್ತೆ. 5 ಲಕ್ಷ ಆಗುತ್ತೆ. ಓಕೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಟೂರ್ ನೋಡ್ತಾ ಇದ್ದೀವಿ. ಟೂರ್ ಎಸ್ ಸರ್ ಇದು? ಇದು ಟೂರ್ ಎಸ್. ಏನು ಡೀಟೇಲ್ಸ್? ಇದು 2017 ಮಾಡಲಿದ್ದು. 1,10,000 ಓಡಿದೆ ವೆಹಿಕಲ್.
5,40,000 ಕೋಟ್ ಮಾಡ್ತಾ ಇದ್ದೀನಿ. 5 ಲಕ್ಷ ಕೊಡ್ತೀನಿ. 5 ಲಕ್ಷಕ್ಕೆ. ಹಾಗೆ ಇನ್ನೊಂದು ವೆಹಿಕಲ್ ಆಪಲ್ ಶೇಪಲ್ಲಿ ಎಲ್ಲೋ ಬೋರ್ಡಲ್ಲಿ ಬೇಕು ಅಂದ್ರೆ ಅದು ಕೂಡ ಇದೆ, ಡಿಸೈರ್. ಏನ್ ಡೀಟೇಲ್ ಸರ್? ಸರ್ ಇದು 2023 ಮಾಡಲು CNG ಪೆಟ್ರೋಲ್ ಇದು. ಈ ವೆಹಿಕಲ್ ಬಂದು ನಿಮ್ಗೆ 75,000 ಓಡಿದೆ. 7,80,000 ಕೋಟ್ ಮಾಡ್ತಾ ಇದ್ದೀನಿ. 7,50,000 ಕೊಡ್ತೀನಿ. ಒಂದು 730 740 ಮಾಡಿ. 730 ಕೊಡ್ತೀನಿ ಹೋಗಿ. ಅಷ್ಟೇ. 730 ಲೋನ್ ಆಗುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಟೂರಸ್ ಅಲ್ವಾ ಸರ್? ಹೌದು. ಏನ್ ಡೀಟೇಲ್ಸ್ ಸರ್? ಇದು 2017 ಮಾಡಲಿದ್ದು. ಓನರ್ ಬಂದು 3 ಆಗಿದೆ. 4,30 ಕೋಟ್ ಮಾಡ್ತಾ ಇದ್ದೀನಿ. 4,10,000 ಕೊಡ್ತೀನಿ ಹೋಗಿ. ಒಂದು 380 4 ಲಕ್ಷ ಮಾಡಿ. ಒಂದು 380 ಆಯ್ತು ಮಾಡಿ ಸರ್. 380 ನೋಡಿ. ಗಾಡಿ ಸ್ಕ್ರೀನ್ ಶಾಟ್ ತೊಗೊಳ್ಳಿ. ಇನ್ನೊಂದ್ಸರಿ ಥರ್ಡ್ ಓನರ್ ಅನ್ನೋದು ಬಿಟ್ರೆ ಮಾಡಲ್ ಯಾವ್ದಂದ್ರಿ? 2017 ಮಾಡಲು. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಟೂರಸ್ ನೋಡ್ತಾ ಇದೀವಿ. ಏನ್ ಡೀಟೇಲ್ ಸರ್? ಇದು ನೋಡಿ 2017 ಮಾಡಲು ಸೆಕೆಂಡ್ ಓನರ್ ಆಗಿದ್ದಾರೆ. ಓಕೆ. 1,05,000 ಓಡಿದೆ ಗಾಡಿ. ಈ ವೆಹಿಕಲ್ ಬಂದು ನಿಮ್ಗೆ 5,30,000 ಕೋಟ್ ಮಾಡ್ತಾ ಇದ್ದೀನಿ. ಒಂದು 5 ಲಕ್ಷ ಕೊಡೋಣ ಹೋಗಿ. ಒಂದು 480 ಕೊಡೋಣ ಹೋಗಿ. ಅದನ್ನು ತೊಗೊಳ್ಳಿ, ಅದನ್ನು ತೊಗೊಳ್ಳಿ, ಇದನ್ನು ತೊಗೊಳ್ಳಿ. 480 ಕೊಡೋಣ. ಹಾಗೆ ರಿಡ್ಜ್ ಬೇಕು ಅಂತಕ್ಕಂಥವ್ರಿಗೆ ರಿಡ್ಜ್ ಕೂಡ ಇದೆ. ಇದ್ರ ಡೀಟೇಲ್ ಸರ್? ಇದು ನೋಡಿ 2016 ಮಾಡಲಿದ್ದು. ಇದು ಬಂದು 3,10,000 ಕೋಟ್ ಮಾಡ್ತಾ ಇದ್ದೀನಿ. ಒಂದು 290 ಕೊಡೋಣ ಹೋಗಿ. 2,90,000. ಯಾವ ಸರ್? VXI LDI ಬರುತ್ತೆ. ಇದು ಡೀಸೆಲ್ ವರ್ಷನ್ 2016 ಮಾಡಲು ಸೆಕೆಂಡ್ ಓನರ್ ಆಗಿದೆ. 290 ಹೇಳ್ತಾ ಇದ್ರಿ. ಇನ್ನೊಂದು ಸ್ವಲ್ಪ ಫೈನಲ್ ಹೇಳ್ಬಿಡಿ. ಆಯ್ತು. ಒಂದು 280 ಮಾಡೋಣ ಹೋಗಿ. ಒಂದು 250 ಬರಲ್ಲ. 280 ಮಾಡೋಣ. 280 270 ಫೈನಲ್. ಓಕೆ ಡನ್. ಓಕೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇಷ್ಟೆಲ್ಲ ಗಾಡಿಗಳು ನೋಡಿದ್ರ. ಹಾಗೆ ಹೊರಗಡೆ ಕೂಡ ಇನೋವಾ ಕ್ರಿಸ್ಟಾ ಕೂಡ ಇದೆ. ಇನ್ನೊಂದು ಎಕ್ಸೆಂಟ್ ಪ್ರೈಮ್ ಇದೆ. ಇಲ್ಲೊಂದು ಎರಿಟಿಗಾ ಇದೆ. ಸರ್ ಎರಿಟಿಗಾ ಡೀಟೇಲ್ಸು ಏನು ಮಾಡಲ್ಲ ಸರ್ ಇದು? ಸರ್ ಇದು ನೋಡಿ 2022. ಈ ವೆಹಿಕಲ್ ಬಂದು 75,000 ಓಡಿದೆ. ಇದು ಬಂದು ನಿಮಗೆ 11,20,000 ಕೋಟ್ ಮಾಡ್ತಾ ಇದ್ದೀನಿ. 11,90,000 ಕೊಡೋಣ ಹೋಗಿ. 11,90,000 ಒಂದು ಫೈನಲ್ ರೇಟ್. 11,70 ಮಾಡಿ. ಇದು 10,70 ಮಾಡಿ. 10,70 ಒಂದು ಫೈನಲ್. ಲಾಸ್ಟ್ ವಿಡಿಯೋದಲ್ಲಿ 10,40,000 22 ಮಾಡಲ್ ಕೊಟ್ಬಿಟ್ಟಿದ್ವಿ. ಅದೇ ರೇಟ್ ಕೊಟ್ಬಿಡ್ತೀನಿ ಹೋಗಿ ಸರ್. 10,40,000 ಲೋನು ಕೂಡ ಆಗುತ್ತೆ. ಲೋನ್ ಬಂದು 9 ಲಕ್ಷ ಲೋನ್ ಆಗುತ್ತೆ. ಹಾಗೆ ಹ್ಯುಂಡೈಯಲ್ಲಿ ಎಕ್ಸೆಂಟ್ ಪ್ರೈಮ್ ನೋಡ್ತಕ್ಕಂಥವ್ರಿಗೆ ಅದು ಕೂಡ ಇದೆ. ಏನ್ ಡೀಟೇಲ್ಸ್ ಸರ್? ಇದು ನೋಡಿ 2019 ಮಾಡಲು ಫಸ್ಟ್ ಓನರ್ ಆಗಿದೆ. ಗಾಡಿ ಬಂದು 90,000 ಓಡಿದೆ. ಈ ವೆಹಿಕಲ್ ಬಂದು 4,80,000 ಕೋಟ್ ಮಾಡ್ತಾ ಇದೀವಿ. ಒಂದು 4,65 ಕೊಡ್ತೀನಿ. 430 ಅಷ್ಟು ಬರಲ್ಲ. 19 40 4.5 ಮಾಡೋಣ ಹೋಗಿ. 4.5 ಲೋನು ಕೂಡ ಆಗುತ್ತೆ. ಲೋನ್ ಬಂದು 3.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನೋವಾ ಕ್ರಿಸ್ಟಾ ಕೂಡ ಇದೆ. ಯಾವ್ದು? ಏನ್ ಡೀಟೇಲ್ ಸರ್? ಇದು ಬಂದು 2019 2019 ಮಾಡಲು. 2019 ಮಾಡಲು G ವರ್ಷನ್ ಡೀಸೆಲ್. ಹೌದು. 1,40,000 ಓಡಿದೆ ವೆಹಿಕಲ್. ಇದು ಬಂದು ನಿಮ್ಗೆ 16 ಲಕ್ಷ ಕೋಟ್ ಮಾಡ್ತಾ ಇದ್ದೀನಿ. 15,80,000 ಕೊಡ್ತೀನಿ. 15,80,000. ಹೌದು. ಒಂದು 15 ಲಕ್ಷ. 15 ಬರಲ್ಲ. 15.5 15,70 ಮಾಡೋಣ ಹೋಗಿ. 15.5 ಆಯ್ತು ಕೊಡ್ತೀನಿ ಹೋಗಿ. ಅದಕ್ಕಾಗುತ್ತಾ? ಕೊಡ್ತೀನಿ. ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತೊಗೊಳ್ಳಿ. ಗಾಡಿ ನಂಬರ್ G ವೇರಿಯಂಟ್ ಡೀಸೆಲ್ ವೇರಿಯಂಟ್ ಬಂದು 12ರಿಂದ 13 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಎರಿಟಿಗಾ ಬೇಕು ಅಂದ್ರೆ ಪೆಟ್ರೋಲ್ ವಿತ್ CNG ಇರ್ತಕ್ಕಂಥ ಎರಿಟಿಗಾಗಳು ಮಲೆ ಮಹದೇಶ್ವರ ಕಾರ್ಸ್ ಅಲ್ಲಿ ಇದಾವೆ. ಇದ್ರ ಡೀಟೇಲ್ಸ್ ಸರ್? ಸರ್ ನನ್ನ ಹತ್ರ ನೋಡಿ ಎರ್ಟಿಗಾದಲ್ಲಿ 10 ಗಾಡಿ ಇದೆ ಟೋಟಲ್. ಈ ಥರ CNG ಪೆಟ್ರೋಲ್ 10 ಗಾಡಿ ಇದೆ. 20 ಮಾಡಲು 8 ಇದೆ. 22 ಮಾಡಲು 2 ಇದೆ. ಈ ವೆಹಿಕಲ್ ಬಂದು ನಿಮಗೆ 9,90,000 ಕೋಟ್ ಮಾಡ್ತಾ ಇದ್ದೀನಿ. 9,75,000 ಕೊಡ್ತೀನಿ. 9,75. ಇನ್ನು 25,000 ಲೆಸ್ ಮಾಡ 9,50 ಫೈನಲ್ ಮಾಡ್ತೀರಾ? ಮಾಡ್ಬಿಡ್ತೀನಿ ಹೋಗಿ ಸರ್. ಈಗಲೇ ಮಾಡ್ತೀರಾ? ಆದ್ರೂ ಇನ್ನೂ ನೆಗೋಷಿಯಬಲ್ ಕೇಳ್ತೀವಿ ಸರ್. ಕೊಡಿ ಕ್ಯಾಶ್ ಇನ್ನೊಂದು 10,000 ಹೇಳಿ. 9,40 ಮಾಡ್ತೀನಿ. 9,40 ಮಾಡ್ಕೊಡ್ತೀನಿ. ಪಕ್ಕನಾ? ಪಕ್ಕ ಮಾಡಿ. ಎಕ್ಸ್ಟ್ರಾ ಗಾಡಿಗಳಿದಾವ? 10 ಗಾಡಿ ಇದೆ. ಇದೇ ಥರ 10 ಗಾಡಿ ಇದೆ. 10 ಗಾಡಿಗಳಿದಾವೆ. ಟೋಟಲ್ ಓವರ್ ಆಲ್ ಎಷ್ಟು ಗಾಡಿಗಳಿದಾವೆ ಇನ್ನು? ನನ್ನ ಹತ್ರ ಟೋಟಲ್ ಬಂದು 110 ವೆಹಿಕಲ್ ಇದೆ. ತೋರಿಸ್ತಾ ಹೋದ್ರೆ ಕೊನೆ ಇಲ್ಲ. ಇನೋವಾ ಕ್ರಿಸ್ಟಾ ಇದೆ, ಎರ್ಟಿಗಾ ಇದೆ, ಈ ಥರ 10 ಡಿಸೈರ್ಗಳಿದೆ, ಎಕ್ಸೆಂಟ್ ಇದೆ, ರಿಡ್ಜ್ ಇದೆ, ಮಹೇಂದ್ರ ಮರಾಜ್ ಇದೆ, ETS ಇದೆ. ಎಲ್ಲ ಡೀಟೇಲ್ಸ್ ಅಲ್ಲೂ ಎಲ್ಲ ತರ ಕಾರ್ಗಳು ಇದಾವೆ ಅಲ್ವಾ? ಓಕೆ ಸರ್, ಆಲ್ಮೋಸ್ಟ್ ಮುಗಿಸೋಣ ಈ ವಿಡಿಯೋ. ಇಲ್ಲಿಗೆ ಮುಗಿಸೋಣ. ಇಷ್ಟು ಗಾಡಿಗಳಾಯ್ತು. ನಮ್ಮ ಹತ್ರ ಎಕ್ಸ್ಚೇಂಜ್ ಆಫರ್ ಇದೆ. ಆಲ್ ಕರ್ನಾಟಕ ಎಲ್ಲಾರ ಇರಲಿ ಲೋನ್ ಮಾಡ್ಕೊಡ್ತೀನಿ. ಎಕ್ಸ್ಚೇಂಜ್ ಆಫರ್ ಇದೆ. ಆಮೇಲೆ ಗಾಡಿ ಎಕ್ಸ್ಚೇಂಜ್ ಇದೆ. ಇನೋವಾ ಬೇಕು ಅವ್ರದ್ದು ಇಂಡಿಕಾ ಇದೆ ತಗೊಂತೀನಿ, ಬೇಕಾದ್ರೆ ಡಿಸೈರ್ ಇದೆ ತಗೋತೀವಿ. ಎಲ್ಲ ಥರ ಆಪ್ಷನ್ ಇದೆ. ನೋಡಿ ಎಕ್ಸ್ಚೇಂಜ್ ಇದೆ. ನೋಡಿದ್ರಲ್ಲ, ETS ಆಗಿರ್ಬೋದು, ಸ್ವಿಫ್ಟ್ ಡಿಸೈರ್ ಆಗಿರ್ಬೋದು, ಟೂರಸ್ ಆಗಿರ್ಬೋದು, ರಿಡ್ಜ್ ಆಗಿರ್ಬೋದು, ಎಲ್ಲ ಥರ ಕಾರ್ಗಳು ಮಲೆ ಮಹದೇಶ್ವರ ಕಾರ್ಸಲ್ಲಿ ಸಿಗುತ್ತೆ. ಇವನ್ 24 ಮಾಡೆಲ್ ಕೂಡ ಡಿಸೈರ್ ಸಿಗ್ತಾ ಇದೆ ನಿಮಗೆ ಈ ವಿಡಿಯೋದಲ್ಲಿ. ಆಮೇಲೆ ನೋಡಿ ಸಿವಿಲ್ 700 ಮೇಲೆ ಇರಬೇಕು. 700 ಇರಬೇಕು ಸಿವಿಲ್ ಕಮ್ಮಿ ಇದ್ರೆ ಲೋನ್ ಆಗಲ್ಲ. ಸ್ವಂತ ಮನೆ ಇರಬೇಕು. ಸ್ವಂತ ಮನೆ ಇದ್ರೆ ಕಂದಾಯ ಜೆರಾಕ್ಸ್, ಜಮೀನು ಇದ್ರೆ ಪಾಣಿ ಜೆರಾಕ್ಸ್, ಇಷ್ಟು ಇದ್ರೆ ಲೋನ್ ಮಾಡ್ಕೊಡ್ತೀನಿ. ಆಲ್ ಕರ್ನಾಟಕ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಲೋನಲ್ಲಿ ನೋಡೋರಿಗೆ ಲೋನು ಫೆಸಿಲಿಟೀಸ್ ಇದೆ. ಮಿನಿಮಮ್ 700 ಸ್ಕೋರ್ ಇರಬೇಕು, ಸಿವಿಲ್ ಸ್ಕೋರು. ಹಂಗಿದ್ರೆ ಮಾತ್ರ ನೀವು ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.